ನಮಸ್ಕಾರ ರೈತ ಬಾಂಧವರೇ. ನಮಗೆ ಯಾವ ರೀತಿಯಲ್ಲಿ ಪೋಷಕಾಂಶಗಳು ನಮ್ಮ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅವಶ್ಯಕತೆ ಇದೆಯಲ್ಲ, ಪ್ರೋಟೀನ್ ಆಗಿರ್ಬೋದು, ಕಾರ್ಬ್ ಆಗಿರ್ಬೋದು, ಮಿನರಲ್ಸು, ವಿಟಮಿನ್ಸು, ಅದೇ ರೀತಿ ಸಸ್ಯಗಳಿಗೂ ಕೂಡ 17 ತರಹದ ಒಂದು ಅವಶ್ಯಕ ಪೋಷಕಾಂಶಗಳು ಬೇಕಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಇಂಗಾಲ, ಜಲಜನಕ, ಆಮ್ಲಜನಕ ಅದು ಬೆಳೆಗೆ ವಾತಾವರಣದಿಂದಲೇ ದೊರೆತು ಬಿಡ್ತದೆ. ಇನ್ನುಳಿದಂತಹ 13 ಪೋಷಕಾಂಶಗಳೇನದವಲ್ಲ, ಅವುಗಳು ಮಣ್ಣಿನಿಂದ ಪೂರೈಕೆ ಆಗ್ತವೆ. ಅವುಗಳಲ್ಲಿ ಪ್ರಮುಖವಾಗಿ 3 ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳನ್ನು ಕರೆಸಿಕೊಳ್ತವೆ. ಅವು ಯಾವಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಸಾರಜನಕ ನಾವು ಯೂರಿಯಾ ಮೂಲಕ ದೊರಕಿಸಬಹುದು. ರಂಜಕ DAPಯಲ್ಲಿ ಅಧಿಕ ಪ್ರಮಾಣದಲ್ಲಿರುತ್ತದೆ ಮತ್ತು ಪೊಟ್ಯಾಷ್ನಲ್ಲಿ ದೊರೆಯುತ್ತದೆ. ಅದೇ ರೀತಿಯಾಗಿ ಮಧ್ಯಮ ಪ್ರಮಾಣದಲ್ಲಿ ಸುಣ್ಣ, ಮ್ಯಾಗ್ನೀಷಿಯಂ ಮತ್ತು ಗಂಧಕ ಬೇಕಾಗ್ತದೆ. ಅದನ್ನು ನಾವು ಹೆಚ್ಚಾಗಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಅಂತ ಕರಿತೀವಿ. ಬೇರೆ ಬೇರೆ ಕಂಪನಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇವುಗಳು ಲಭ್ಯ ಇರ್ತವೆ. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಕೆಲವು ಲಘು ಪೋಷಕಾಂಶಗಳು ಬೆಳೆಗೆ ಬೇಕಾಗ್ತವೆ. ಅವ್ಯಾವಂದರೆ ಕಬ್ಬಿಣ, ಮ್ಯಾಗ್ನೀಷಿಯಂ, ಸತು ಅಂದರೆ ಜಿಂಕ್, ತಾಮ್ರ, ಮಾಲ್ಡಿನಮ್, ಬೋರಾನ್, ಕ್ಲೋರಿನ್ ಮತ್ತು ನಿಕ್ಕಲ್. ಇವುಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗ್ತವೆ. ಆದರೆ ಇವು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲ ಪೋಷಕಾಂಶಗಳನ್ನು ಸಮರ್ಪಕವಾಗಿ ನಾವು ಒದಗಿಸಿದಾಗ ಮಾತ್ರ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಪೋಷಕಾಂಶಗಳಲ್ಲಿ ಯಾವುದಾದ್ರೂ ಒಂದು ಪೋಷಕಾಂಶಗಳು ಬೆಳೆಗೆ ಏನಾದರೂ ಕೊರತೆ ಆತಪ್ಪ ಅಂದರೆ ಇಳುವರಿಯಲ್ಲಿ ನಮಗೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಬೆಳೆಗೆ ಸಮರ್ಪಕವಾಗಿ ಈ ಎಲ್ಲ ಪೋಷಕಾಂಶಗಳನ್ನು ಪೂರೈಸುವುದು ಅವಶ್ಯಕವಾಗಿರುತ್ತದೆ. ಅದು ಸಾವಯವ ರೂಪದಲ್ಲಾಗಿರ್ಬೋದು ಅಥವಾ ರಾಸಾಯನಿಕ ರೂಪದಲ್ಲಾಗಿರ್ಬೋದು. ರಾಸಾಯನಿಕ ರೂಪದಲ್ಲಾದರೆ ಈ ಮೊದಲೇ ತಿಳಿಸಿದ ಹಾಗೆ DAP, ಯೂರಿಯಾ, ಪೊಟ್ಯಾಷ್, ಇನ್ನುಳಿದ ಕೆಲವೊಂದು ರಾಸಾಯನಿಕ ರೂಪದಲ್ಲಿ ನಿಮಗೆ ಸಿಗ್ತವೆ. ಅದೇ ನೀವು ಸಾವಯವ ಕೃಷಿ ಮಾಡೋದಾದರೆ ಸಾವಯವ ಕೃಷಿಯಲ್ಲಿ ಕೂಡ ಹಲವಾರು ನಿಮಗೆ ಅವಕಾಶಗಳಿವೆ. ಹಲವಾರು ಸಾವಯವ ಮೂಲಗಳಿಂದ ನೀವು ಈ ಒಂದು ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸಬಹುದು. ಉದಾಹರಣೆಗೆ ಜೈವಿಕ ಗೊಬ್ಬರಗಳಾಗಿರ್ಬೋದು, ಅದೇ ರೀತಿ ಒಂದು ದ್ರವ ರೂಪದ ಒಂದು ಜೀವಾಮೃತ ಅಂತಹ ಒಂದು ಸಾವಯವ ಎರೆಹುಳು ಗೊಬ್ಬರಗಳಾಗಿರ್ಬೋದು, ಹಿಂಡಿ ಗೊಬ್ಬರಗಳಾಗಿರ್ಬೋದು, ಹಲವಾರು ರೂಪದಲ್ಲಿ ನೀವು ಈ ಸಾವಯವ ಗೊಬ್ಬರಗಳ ಮೂಲಕ ಈ ಪೋಷಕಾಂಶ ನಿರ್ವಹಣೆ ಮಾಡಬಹುದಾಗಿದೆ. ರೈತ ಬಾಂಧವರೇ, ಒಟ್ಟಿನಲ್ಲಿ ಹೇಳೋದಾದರೆ ಯಾವುದೇ ಒಂದು ಸಸ್ಯ ಅಥವಾ ಬೆಳೆಯಲ್ಲಿ ನೀವು ಯಶಸ್ವಿಯಾಗಿ ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕಾದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಬಹಳಷ್ಟು ರೈತರು ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುತ್ತಾರೆ, ಆದರೆ ಒಂದು ಸೂಕ್ಷ್ಮ ಅಥವಾ ಕಡಿಮೆ ಪ್ರಮಾಣದ ಬೇಕಾದಂತಹ ಇತರ ಪೋಷಕಾಂಶಗಳನ್ನು, ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಒದಗಿಸುತ್ತಿಲ್ಲ. ಹಾಗಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅನಿವಾರ್ಯವಾಗಿದೆ. ಇಂತಹ ಕೃಷಿ ಸಂಬಂಧಿತ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕಾದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.